ಸೊ ಈಗ ಒಂದು ಸೀರಿಯಲ್ ಒಂದು ಪರ್ಟಿಕ್ಯುಲರ್ ಒಂದಿಷ್ಟು ಸೀನ್ಸ್ಗೆ ಬರ್ತೀನಿ. ಸೊ ಒಂದು ಸತಿಯ ಅಧ್ಯಾಯದಲ್ಲಿ ಆ ಒಂದು ನಿಮ್ದು ಏನು ಸತಿ ಜೀವ ತ್ಯಾಗ ಮಾಡ್ತಾರೆ. ಸೊ ಆ ಟೈಮಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಅಂತೂ ತುಂಬಾನೇ ಅದ್ಭುತವಾಗಿ ಬಂದಿತ್ತು ಸರ್. ಅಷ್ಟೊಂದು ಎಮೋಷ್ನಲಿ ಬ್ರೇಕ್ ಡೌನ್ ಆಗಿ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ಹೇಗೆ ಸರ್, ನೀವು ಹೇಗೆ ತಯಾರಿ ಆಗ್ತೀರಾ ಮತ್ತೆ ಹೇಗೆ ನಿಮ್ಗೆ ಆ ಶಕ್ತಿ ಬರುತ್ತೆ ಅಂತ? ಒಂದು ಪ್ರಿನ್ಸಿಪಲ್ ಇಟ್ಕೊಂಡು ನಾನು ಈ ಫೀಲ್ಡ್ಗೆ ಬಂದಿದ್ದೀನಿ. ಯಾಕಂದ್ರೆ ನಾನು ಹೊಟ್ಟೆಪಾಡ ನಡೆಸೋದಕ್ಕೋಸ್ಕರ ಈ ಕ್ಷೇತ್ರನ ಯಾವತ್ತೂ ಆಯ್ಕೆ ಮಾಡ್ಕೊಂಡಿಲ್ಲ. ಯಾಕೆ ಅಂದ್ರೆ ನನಗೆ ಒಂದ್ ಥಾಟ್ಸ್ ಇದೆ. ನಾನು ಒಂದ್ ದಿವಸ ಹಸುದ್ರೂ ಪರವಾಗಿಲ್ಲ, ನಾನು ಮಾಡ್ತಿರೋ ಪಾತ್ರಕ್ಕೆ ನಾನು ಜಸ್ಟಿಫಿಕೇಶನ್ ಕೊಡ್ಬೇಕು. ನನಗೆ ಎಷ್ಟು ನಂಬರ್ ಆಫ್ ಡೇಟ್ ಸಿಗುತ್ತೆ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ನನ್ನ ಪಾತ್ರಕ್ಕೆ ನಾನು ಎಷ್ಟು ಜಸ್ಟಿಫಿಕೇಶನ್ ಕೊಡ್ತಿದ್ದೀನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ವಿಶೇಷವಾಗಿ ನೀವು ಶಿವನ್ ಪಾತ್ರ ಮಾಡ್ಬೇಕಾದ್ರೆ, ಶಿವ ಅಂದ್ರೆ ಒಂದ್ ಮ್ಯಾನ್ಲಿ ಗಾಡ್ ಅನ್ನೋದು ತಲೆಯಲ್ಲಿ ಎಲ್ರಿಗೂ ಇರುತ್ತೆ. ಅಂತ ಒಂದ್ ಮ್ಯಾನ್ಲಿ ಪರ್ಸನ್ ಎಮೋಷನಲ್ ಆಗಿ ಬ್ರೇಕ್ ಡೌನ್ ಆದ್ರೆ ಯಾವ ತರ ಆಗ್ಬೇಕು ಅನ್ನೋದನ್ನ ನೀವು ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಕೂಡ ನಿಮ್ಮಲ್ಲಿ ಒಂದಷ್ಟು ಪ್ರಿಪರೇಷನ್ಸ್ ಬೇಕಾಗುತ್ತೆ. ಸೊ ಬಿಲೀವ್ ಇಟ್ ಆರ್ ನಾಟ್, ಯಾವಾಗಲೇ ನನಗೆ ಅಂತ ಸೀಕ್ವೆನ್ಸ್ ಗಳು ಬಂದಾಗ ನನ್ನ ಲೈಫ್ ಅಲ್ಲಿ ನಡೆದಂತ ಕೆಲವೊಂದಷ್ಟು ಇನ್ಸಿಡೆಂಟ್ಸ್ ಗಳನ್ನ ನಾನು ರೀಕಾಲ್ ಮಾಡ್ಕೋತೀನಿ. ಫಾರ್ ಎಕ್ಸಾಂಪಲ್, ಅಳೋ ಅಂತ ತುಂಬಾ ಎಮೋಷನಲ್ ಸೀನ್ಸ್ ಇದ್ದಾಗ ನನ್ನ ತಾಯಿ ರೀಸೆಂಟ್ ಆಗಿ ತೀರೋದ್ರು. ಸೊ ಆ ಒಂದಷ್ಟು ಸೀಕ್ವೆನ್ಸ್ ಕೂಡ ನನ್ನ ತಲೆಯಲ್ಲಿ ಇಟ್ಕೋತೀನಿ. ಮತ್ತು ನನ್ನ ಕೋ ಆರ್ಟಿಸ್ಟ್ಗೆ ನಾನು ಫಸ್ಟೇ ಹೇಳಿರ್ತೀನಿ, ನಮ್ಮಿಬ್ರಿಗೆ ಒಂದ್ ಸಣ್ಣದೊಂದು ಬಾಂಡಿಂಗ್ ಇದ್ರೇನೆ ನೀವ್ ಅಲ್ಲಿ ಮಾಡಕ್ ಸಾಧ್ಯ ಇಲ್ಲ. ಅಂದ್ರೆ ಯಾವ್ದೋ ವ್ಯಕ್ತಿ ಮೇಲೆ ನೀವು ತುಂಬಾ ಈಸಿಯಾಗಿ ಎಮೋಷನ್ಸ್ ತೋರ್ಸಕ್ಕೂ ಸಾಧ್ಯ ಇಲ್ಲ. ಸೇಮ್ ಟೈಮ್ ಕೋ ಆಕ್ಟರ್ಸ್ ಇಂದನೂ ನಿಮ್ಗೆ ಅಷ್ಟು ಒಳ್ಳೆ ಒಡನಾಟ ಇದ್ದಾಗ ಮಾತ್ರ ಅದು ಮಾಡಕ್ ಸಾಧ್ಯ. ಎಲ್ಲೋ ಒಂದ್ ಕಡೆ ಈ ವಿಚಾರದಲ್ಲಿ ಇಲ್ಲಿ ತುಂಬಾ ಶ್ರೀದೇವಿ ಮಹಾತ್ಮೆಯ ಸತಿ ಅಧ್ಯಾಯದಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಅದು. ಸೊ ಆ ಒಂದು ಎಪಿಸೋಡ್ ಸಂಚಿಕೆ ಒಂದು ಪ್ರಸಾರ ಆದ್ಮೇಲೆ ಸರ್ ಎಲ್ಲಾದ್ರೂ ಹೊರಗಡೆ ಹೋಗಿದ್ರ, ಹೇಗಿದೆ ಶ್ರೀದೇವಿಗೆ ರೆಸ್ಪಾನ್ಸ್ ಅಂತ? ಯೂಶಲಿ ಇದನ್ನು ಇನ್ನೊಂದು ವಿಚಾರ ಹೇಳ್ಬೇಕು ಅಂದ್ರೆ, ಮೈಥಾಲಜಿ ಮಾಡಿ ನೀವು ಆಚೆ ಕಡೆ ಹೋದ್ರೆ ಅಷ್ಟು ಈಸಿಯಾಗಿ ನಿಮ್ಗೆ ರೆಕಗ್ನೈಸೇಷನ್ ಸಿಗಲ್ಲ. ಕರೆಕ್ಟ್. ಇದು ನಾನು ಯಾವತ್ತೂ ಅದನ್ನ ನಾನು ದುರಂತ ಅಂತ ಹೇಳ್ಕೊಳಲ್ಲ. ಯಾಕಂದ್ರೆ ನಾವು ನೀವೆಲ್ಲಾದ್ರೂ ಹೊರಗಡೆ ಹೋದಾಗ ನಮ್ಮನ್ನ ನಿಮ್ಮಂತವ್ರು ಇಂಟ್ರೊಡ್ಯೂಸ್ ಮಾಡ್ಬೇಕು. ಇವ್ರು ಯಾರು ಗೊತ್ತಾಯ್ತಾ, ಶಿವನ್ ಪಾತ್ರ ಮಾಡ್ತಾರಲ್ಲ ಅಂದಾಗ ಅಯ್ಯೋ ಅನ್ಕೊಂಡ್ ಅವಾಗ ಅವ್ರು ನಮ್ಮನ್ನ ಮಾತಾಡ್ಸೋ ರೀತಿ ಬೇರೆ ಆಗುತ್ತೆ. ಅದೇ ಸೋಷಿಯಲ್ ಸಬ್ಜೆಕ್ಟ್ ಅಲ್ಲಿ ನೀವ್ ಒಂದ್ 4 ದಿವಸ ಒಂದೇನೋ ಒಂದ್ ಕಾರಲ್ಲಿ ಒಂದ್ ಸ್ಕಿಡ್ ಹೊಡೀರಿ, ಇನ್ನೊಂದ್ ಮಾಡಿ ಏನೋ ಮಾಡಿ ರಪ್ ಅಂತ ಜನ ನಿಮ್ಮನ್ನ ಕಂಡಿಡಿತಾರೆ. ಮೈಥಾಲಜಿಲಿ ಇದು ಕಷ್ಟ, ಬಟ್ ಅದನ್ನ ನಾನು ಯಾವತ್ತೂ ಅನ್ಯತಾ ಭಾವಿಸಿಲ್ಲ. ಬಟ್ ಯಾವಾಗ ನೀವ್ ಹೇಳಿದಾಗ ಅವ್ರು ಕೊಡೋ ಗೌರವ ಇದೆಯಲ್ಲ, ಅದು ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಇರುತ್ತೆ. ನನಗೆ ಹೊರಗಡೆ ಎಲ್ಲಾರು ಸ್ಟೇಜ್ ಕಾರ್ಯಕ್ರಮಗಳು ಕರೆದಾಗ ನಾನು ನಡ್ಸ್ಕೊಳ್ಳೋ ರೀತಿ ಆಗ್ಲಿ, ಇವತ್ಗೂ ನನ್ಗೊಂದ್ ಮಾತು ಹೇಳ್ತಾರೆ, ಶಿವ ಅಂತಾನೆ ಪ್ರಖ್ಯಾತಿಯಾಗಿ ಅಂದಾಗ ಅದಕ್ಕಿಂತ ಲೈಫಲ್ಲಿ ಇನ್ನೇನು ಬೇಡ ಅನ್ಸುತ್ತೆ. ಖಂಡಿತ ಸರ್, ಖಂಡಿತ. ಹೌದು ಹೌದು. ಈಗ ಪಾರ್ವತಿಯ ಒಂದು ಅಧ್ಯಾಯ ಶುರುವಾಗಿದೆ. ಪಾರ್ವತಿ ಮತ್ತು ಶಿವನ ಒಂದು ಅಧ್ಯಾಯ, ಪ್ರೇಮ ಕಥೆ ಇನ್ನೇನು ಈಗ ತಾನೇ ಆಗ್ತಾ ಇದೆ. ಸೊ ಆ ಶೂಟಿಂಗ್ ಎಕ್ಸ್ಪೀರಿಯನ್ಸ್, ಮೊನ್ನೆ ರತಿ ಮನ್ಮಥ ಒಂದು ಸೀನ್ಸ್ ಎಲ್ಲ ಸೀಕ್ವೆನ್ಸ್ ಆಯ್ತು. ಸೊ ಅದೆಲ್ಲ ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ತುಂಬಾ ಜನ ಆರ್ಟಿಸ್ಟ್ ಗಳು ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಮೈಥಾಲಜಿಲಿ ನೀವು ಆಸ್ ಯು ಸೆಡ್, ಸಾಕಷ್ಟು ಜನ ಕಲಾವಿದರಿಗೆ ಅವಕಾಶಗಳು ಸಿಗುತ್ತೆ. ತುಂಬಾ ಕ್ಯಾರೆಕ್ಟರ್ಸ್ ನ ನೀವು ಇಂಟ್ರೊಡ್ಯೂಸ್ ಮಾಡಬಹುದು. ಅದ್ರ ಜೊತೆಗೆ ನಿಮಗೆ ಕಲಿಯುವಿಕೆ ಸಿಗುತ್ತೆ. ನಮಗೆ ಗೊತ್ತಿಲ್ಲದಿರೋ ಎಷ್ಟೋ ವಿಚಾರಗಳು ನಾವು ನನಗೆ ಗೊತ್ತಿರಂಗೆ ಇದನ್ನ ಒಂದು ಗ್ರಂಥದ ಮುಖಾಂತರ ಇದ್ರದ್ದು ಸ್ಕ್ರಿಪ್ಟ್ ಎಲ್ಲ ಬರಿತಾ ಇರೋದು. ಸೊ ಇದೆಲ್ಲ ತಿಳ್ಕೊಳ್ಬೇಕಾದ್ರೆ ನಿಮ್ಗೆ ಕ್ಯೂರಿಯಾಸಿಟಿ ಹುಟ್ಟುತ್ತೆ. ಈ ತರ ಕ್ಯಾರೆಕ್ಟರ್ಗಳು, ಒಂದ್ ಸಣ್ಣ ಅಸುರರು ಕೂಡ, ಚಂಡ, ಮುಂಡ, ಶುಂಭ, ನಿಶುಂಭ, ಸೊ ಈ ತರ ತಾರಕಾಸು, ಈ ತರ ಕ್ಯಾರೆಕ್ಟರ್ಸ್ ಗಳನ್ನ ಹೇಳ್ಬೇಕಾದ್ರೆ ಹೆಂಗಿದ್ರು ನಿಮ್ ಮೈಂಡ್ ಒಂದು ಪಿಕ್ಚರೈಸೇಷನ್ ಬರ್ತಾ ಹೋಗುತ್ತೆ. ಸೊ ನನಗಂತೂ ಮೈಥಾಲಜಿ ಮಾಡ್ಬೇಕಾದ್ರೆ ನಾನು ಏನ್ ಎಂಜಾಯ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಪ್ರತಿ ಒಂದು ಹೊಸ ಟ್ರ್ಯಾಕ್ ಗಳು ಬರ್ಬೇಕಾದ್ರೆ ಕೂಡ ನನಗೆ ಒಂದು ಹೊಸ ಜೋಶ್ ಇದ್ದೇ ಇರುತ್ತೆ. ನಾನು ಯಾವತ್ತು ಮೈಥಾಲಜಿ ಪರ್ಟಿಕ್ಯುಲರ್ಲಿ ನನ್ ಶೂಟಿಂಗ್ಗೆ ಅಂತ ಹೋದಾಗ ನಾನು ಏನೇ ಪಾತ್ರಗಳಾಗಿದ್ರು ಅದನ್ನ ಸಾಧ್ಯವಾದಷ್ಟು ಅದನ್ನ ಎಂಜಾಯ್ ಮಾಡಿ ಮಾಡಕ್ ಇಷ್ಟಪಡ್ತೀನಿ. ಸೊ ಇದ್ರಲ್ಲಂತೂ ನಿಮಗ್ ತುಂಬಾ ಇದೆ, ಆತರ ಎಪಿಸೋಡ್ಸ್ ತುಂಬಾ ಇದೆ. ಖುಷಿ ಆಗುತ್ತೆ. ಆಗಿನ ಕಾಲದಲ್ಲಿ ದೇವತೆಗಳದ್ದು ಕೂಡ ಹಿಂಗೆಲ್ಲ ನಡೆದಿತ್ತು ಅಂದಾಗ ಅದ್ ನೆನ್ಸ್ಕೊಳಕ್ಕೆ ಒಂದ್ ಖುಷಿ. ಅದನ್ನ ನಾವು ಮಾಡ್ತಾ ಇದೀವಿ ಅಂದಾಗ ಇನ್ನ ದೊಡ್ಡ ಖುಷಿ. ಅದು ಮುಂದಿನ ಜನರೇಷನ್ಗೆ ಕಥೆನ ಒಂದು ಟ್ರಾನ್ಸ್ಫರ್ ಮಾಡೋ ಒಂದು ಪ್ರೋಸೆಸ್. ವೆರಿ ಟ್ರೂ. ಯಾಕಂದ್ರೆ ಈಗೀಗ ನೀವು ಹೇಳ್ದಂಗ ಆಗ್ಲೇ ನನ್ ಚಿಕ್ಕ ಮಗಳಿದ್ದಾಳೆ, 2.5 ವರ್ಷ ಅವಳಿಗೆ. ಅವಳು ಹೆಂಗಾಗೋಗಿದ್ದಾಳೆ ಅಂದ್ರೆ, ಎಲ್ಲೇ ಯಾವ್ದಾದ್ರು ಶಿವ ನೋಡಿದ್ರು ಕೂಡ ಶಿವ ಮಾಮಿ, ಪಪ್ಪ ಶಿವ ಮಾಮಿ ಅಂದ್ರೆ ಅವ್ರ ಅಪ್ಪ ಅಂತ ಅವಳು ಅನ್ಕೊಂಡ್ಬಿಟ್ಟಿದ್ದಾಳೆ. ಅದು ನಾನು ಹೇಳಿಲ್ಲ ಆಗ್ಲೇ, ಬಟ್ ಹೀಗೆ ಹೇಳ್ತಾ ಇದ್ದೀನಿ. 2.5 ವರ್ಷದ ಮಗುಗೆ ತಲೆ ಒಳಗೆ ಎವ್ರಿಡೇ 1/2 hour ಎಪಿಸೋಡ್ ನೋಡಿ ತಲೆ ಒಳಗೆ ಅವರಪ್ಪ ಶಿವ ಅನ್ನೋದು ಕೂತಿದೆ ಅಂದಾಗ
ಖುಷಿ ಆಗುತ್ತೆ. ಗೆದ್ದಿತ್ತು ಪಾತ್ರ ಗೆದ್ದು ಮಾಡಿದ ಕಲಾವಿದನು ಗೆದ್ದ ಅಂತಾನೆ. ಇಲ್ಲ, ಗೆದ್ದ ಅಂತ ಅವತ್ತು ಅನ್ಕೋಬಾರ್ದು ಮೇಡಮ್. ಆ ಪಾತ್ರಕ್ಕೆ ಜಸ್ಟಿಫಿಕೇಶನ್ ಕೊಡ್ತಿದೀನಿ ಒಂದ್ ತಕ್ಕ ಮಟ್ಟಿಗೆ ಅನ್ನೋದು ಒಂದ್ ಖುಷಿ ಇದೆ ಅಷ್ಟೇ. ಬಟ್ ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಇನ್ನ ಗೆದ್ದಿಲ್ಲ ಮೇಡಮ್. ಸರ್, ಕೊರಗಿದೆಯಾ ಸರ್ ನಿಮ್ಗೆ? ಸಾಕಷ್ಟು ಪಾತ್ರಗಳು ಇನ್ನೂ ಬೇಕಿತ್ತು, ಇನ್ನು ನನ್ನಲ್ಲಿ ಆ ಕೆಪಾಸಿಟಿ ಇದೆ, ನಾನ್ ಮಾಡ್ಬೋದು ಅದನ್ನ ಅನ್ನೋಂಥದ್ದು ಏನಾದ್ರು? ಡೆಫಿನೆಟ್ಲಿ ಇದೆ ಮ್ಯಾಮ್. ಹಾನೆಸ್ಟ್ ಆಗಿ ನನಗೆ ಆ ದೊಡ್ಡ ಕೊರಗಿದೆ. ಯಾಕಂದ್ರೆ ದೊಡ್ಡ ಪರದೆ ಮೇಲೆ, ಬೆಳ್ಳಿ ಪರದೆ ಮೇಲೆ ನಾನು ಇನ್ನ ಅಷ್ಟ್ರ ಮಟ್ಟಿಗೆ ಏನು ನನಗೆ ಅವಕಾಶಗಳು ಸಿಕ್ಕಿಲ್ಲ ಅನ್ನೋ ಒಂದು ಸಣ್ಣ ಕೊರಗಿದೆ. ಜೆಂಟ್ಲ್ಮ್ಯಾನ್ ಅನ್ನೋ ಸಿನಿಮಾದಲ್ಲಿ ನನಗೆ ಗುರು ದೇಶಪಾಂಡೆ ಸರ್ ಮತ್ತು ಜಡೇಶ್ ಸರ್ ಇಬ್ರು ಕರೆದಿ ಒಂದು ಮುಖ್ಯ ಖಳನಾಯಕನಾಗಿ ಅವಕಾಶ ಮಾಡ್ಕೊಡ್ತಾರೆ. ಬಹಳ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಆ ಸಿನಿಮಾಗೆ. ಎಲ್ಲೇ ಹೋದ್ರು ಯಾರೆಲ್ಲರೂ ನಿನ್ ಮೊದಲನೇ ಸಿನಿಮಾದಲ್ಲಿ ಒಬ್ಬ ವಿಲನ್ ಈ ತರ ಆಕ್ಟ್ ಮಾಡಿದಾನೆ ಅಂತ ಹೇಳಕ್ ಸಾಧ್ಯ ಇಲ್ಲ ಅನ್ನೋ ಮಾತುಗಳಾಡ್ತಾರೆ. ಇನ್ಫ್ಯಾಕ್ಟ್ ಅಪ್ಪು ಸರ್ ಅವರು ಟ್ರೈಲರ್ ನೋಡಿ ಲಾಂಚ್ ಮಾಡಿ ವಾಪಸ್ ಹೋಗ್ಬೇಕಾದ್ರೆ ನಾನು ದೂರದಲ್ಲಿ ಕೂತಿರ್ತೀನಿ, ಬಂದು ಮಾತಾಡಿಸ್ತಾರೆ. ನೀವೇ ಅಲ್ವಾ ಟ್ರೈಲರ್ ಅಲ್ಲಿ ಇದ್ದಿದ್ದು ವಿಲನ್, ಯು ಆರ್ ಲುಕಿಂಗ್ ಹ್ಯಾಂಡ್ಸಮ್ ಅಂತ ಹೇಳಿ ಹೋಗ್ತಾರೆ. ಬರೀ 5 ಸೆಕೆಂಡ್ ಟ್ರೈಲರ್ ವಾಚ್ ಮಾಡಿ ಅವ್ರು ನನ್ಗೆ ಆ ಮಾತು ಹೇಳೋದಿರುತ್ತೆ. ಆ ಇಡೀ ಸಿನಿಮಾದಲ್ಲಿ ಒಂದು ಮುಖ್ಯ ಖಳನಾಯಕ ನಾನು ಸಂಚಾರಿ ವಿಜಯ್ ಸರ್ ಇಬ್ರು. ಅಷ್ಟು ಒಳ್ಳೆ ಪಾತ್ರ ಮಾಡ್ತೀನಿ. ಅದಾದ್ಮೇಲೆ ಕೌಟಿಲ್ಯ ಅನ್ನೋ ಒಂದ್ ಸಿನಿಮಾದಲ್ಲಿ ಹೀರೋ ಆಗಿ ಮಾಡ್ತೀನಿ. ಅದಷ್ಟು ದೊಡ್ಡ ಯಶಸ್ಸು ಸಿಗಲ್ಲ ನನಗೆ. ಯಾಕಂದ್ರೆ ಆ ಬಿಗ್ ಬಾಸ್ ಇಂದ ಆಗ್ತಾನೆ ಆಚೆ ಬಂದಿರ್ತೀನಿ. ನಾನ್ ಬರೋಕ್ಕೂ ಮುಂಚೆ ಸಿನಿಮಾ ರಿಲೀಸ್ ಪ್ಲಾನ್ ಆಗೋಗಿರುತ್ತೆ. ಪ್ರಮೋಷನ್ಸ್ ಟೈಮ್ ಕೂಡ ಇರಲ್ಲ ನಮ್ಗೆ. ಬಟ್ ಸಿನಿಮಾಗಳು ಯಾಕೆ ನನ್ನನ್ನ ಕರೀಲಿಲ್ಲ ಅನ್ನೋದು ಒಂದು ಸಣ್ಣ ಕೊರಗಿದೆ. ಬಟ್ ಒಂದಂತೂ ಪ್ರಾಮಿಸ್ ಮಾಡಬಲ್ಲೆ, ನಾನು ಒಬ್ಬ ಡೈರೆಕ್ಟರ್ ಆರ್ಟಿಸ್ಟ್. ಅದ್ ಎಂತದೇ ಪಾತ್ರ ಇಂಥ ಪಾತ್ರ ನೀನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂತ ಡೆಡಿಕೇಶನ್ ಮಾಡೋ ಅಷ್ಟು ಶಕ್ತಿನೂ ನನಗಿದೆ. ಆ ಪಾತ್ರಕ್ಕೆ ಏನು ನ್ಯಾಯ ಒದಗಿಸಬಹುದು ಅದ್ರ ಮ್ಯಾಕ್ಸಿಮಮ್ ಎಫರ್ಟ್ ನಾನು ಮಾಡಬಹುದು ಅನ್ನೋ ಒಂದು ನಂಬಿಕೆ ಕೂಡ ನನ್ನಲ್ಲಿದೆ ಆಸ್ ಅನ್ ಆರ್ಟಿಸ್ಟ್. ಖಂಡಿತ ಸರ್, ಈ ಮೂಲಕ ಮತ್ತಷ್ಟು ಪಾತ್ರಗಳು ನಿಮಗೆ ಬರ್ಲಿ ಅನ್ನೋದೇ ನಮ್ಮ ಆಶಯ ಕೂಡ. ಹಾಗೇನೆ ಸರ್, ಶ್ರೀದೇವಿ ಮಹಾತ್ಮೆಗೆ ಒಂದು ಪುರಾಣದ ಕಥೆಗಳನ್ನ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಸೊ ತುಂಬಾ ರೆಫರೆನ್ಸಸ್ ಬೇಕಾಗುತ್ತೆ. ಸೊ ನೀವಾಗ್ಲೇ ಸ್ಕ್ರಿಪ್ಟ್ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಯಾವ ರೀತಿ ಸ್ಕ್ರಿಪ್ಟ್ ನಡೀತಾ ಇದೆ ಸರ್ ಇದಕ್ಕೆ? ಶ್ರೀನಿಧಿ ಸರ್ ಅವರು ಇದಕ್ಕೆ ಸ್ಕ್ರಿಪ್ಟಿಂಗ್ ಮಾಡ್ತಾ ಇದ್ದಾರೆ. ಬಹಳ ಒಳ್ಳೆ ವಾಗ್ಮಿ ಕೂಡ ಅವರು ತುಂಬಾ ಅವ್ರ ಮಾತಾಗ್ಲಿ ಅವ್ರ ನಡವಳಿಕೆ ಆಗ್ಲಿ, ನೀವ್ ಅವ್ರ ಜೊತೆ ಮಾತಾಡ್ತಿದ್ರೆ ಯಾವ್ದೋ ದೇವಸ್ಥಾನದಲ್ಲೇ ನೀವ್ ಯಾರ ಜೊತೆನೋ ದೇವರುಗಳ ಜೊತೆನೆ ಮಾತಾಡ್ತಿದ್ದಾರೆ. ಅವ್ರ ನ್ಯಾಚುರಲ್ ಆಗಿರೋದೇ ಆ ರೀತಿ. ನೀವು ನಂಬಲ್ಲ, ಅವ್ರು ಒಂದೊಂದ್ಸಲ ಸ್ಕ್ರೀನ್ ಪ್ಲೇ ಬರ್ದಾಗ ಎಲ್ಲಾದ್ರೂ ನಮ್ಗೆ ಎದುರುಗಡೆ ಸಿಕ್ಕಿದ್ರೆ, ಏ ಶಿವ ನೆಕ್ಸ್ಟ್ ಸ್ಕ್ರೀನ್ ಪ್ಲೇ ರೀ, ಮಜಾ ರೀ, ಹಂಗಿದೆ ರೀ ಪಾರ್ವತ್ ಅಂದ್ರೆ ಅವ್ರು ಅಷ್ಟು ಅನುಭವಿಸ್ತಿರ್ತಾರೆ. ಸೊ ನನ್ಗೆ ವೆರಿ ಶೋರ್ ಇದೀನಿ, ಇದು ನಾನು ಹಿಂದೆ ಮಾಡಿದ್ದಕ್ಕಿಂತ ಹಿಂದೆ ಏನಾಗಿತ್ತು ಅಂದ್ರೆ ಅದು ಹಿಂದಿಯ ನೇಟಿವಿಟಿಗೆ ತಕ್ಕಾಗಿ ಬಂದಂತ ಶೋಗಳದು. ಯಾಕಂದ್ರೆ ಹಿಂದಿಲಿ ಮಾಡಿದಂತ ಕಥೆಗಳನ್ನ ನಾವು ಕನ್ನಡದಲ್ಲಿ ಹೋಗಿ ಮಾಡಿದ್ದು. ಬಟ್ ಇದು ಸ್ವಮೇಕ್ ಕತೆ, ಬಹಳ ಅದ್ಭುತವಾಗಿ ಫಸ್ಟ್ ಮಜಾ ಮಾಡ್ತಿರೋದು ನಮ್ ರೈಟ್ರು. ಅಲ್ಲಿಂದಾನೆ ಅವರು ಅದನ್ನ ಅದ್ಭುತವಾಗಿ ಅನುಭವಿಸಿ ಆ ಕಥೆನ ಅಷ್ಟು ಚೆನ್ನಾಗಿ ಗ್ರಂಥದ ಮುಖಾಂತರ ಮಾಡ್ತಾ ಇದ್ದಾರೆ ಇದನ್ನ ಸ್ಕ್ರಿಪ್ಟಿಂಗ್. ಅಷ್ಟೇ ಚೆನ್ನಾಗಿ ನಿರ್ದೇಶನ ತ್ರಿಶೂಲ್ ಸರ್ ಮಾಡ್ತಿದ್ದಾರೆ. ನಿರ್ಮಾಪಕರು ನಮ್ಮ ಶ್ರೀನಿವಾಸ್ ಸರ್ ಮತ್ತು ಅರವಿಂದ್ ಸರ್ ಇದ್ದಾರೆ. ಎಲ್ಲ ಬೇಕು ಅಂದಿದ್ದನ್ನೆಲ್ಲ ಕೊಡ್ಸಕ್ಕೆ. ಇದ್ರ ಜೊತೆಗೆ ವಿಶೇಷವಾಗಿ ಇಡೀ ಟೀಮ್ ಮೇಡಮ್, ಇಡೀ ಟೀಮ್ ನಮ್ಮ ಸೆಟ್ ಕೆಲಸ ಮಾಡೋರಿಂದ ಹಿಡಿದು, ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಕ್ಯಾಮ್ರಾಮನ್ ಇಂದ ಹಿಡಿದು, ಮೇಕಪ್ ನವರಿಂದ ಹಿಡಿದು, ಚಾನಲ್ ಗಳಿಂದ ಹಿಡಿದು ಎವ್ರಿಬಡಿ, ಗ್ರಾಫಿಕ್ಸ್, VFX ಎಲ್ರು ಕೂಡ ನಿಜವಾದ ಹೀರೋಗಳಂದ್ರೆ ಈ ಟೀಮ್ಗೆ ಹಿಂದ್ಗಡೆ ನಮ್ಮ ಹೊರತುಪಡಿಸಿ ಹಿಂದೆ ಏನ್ ಕೆಲಸ ಮಾಡ್ತಿದಾರಲ್ಲ ಅವರೇ ಇದಕ್ಕೆ ರಿಯಲ್ ಹೀರೋಸ್. ಹಾನೆಸ್ಟ್ ಆಗಿ ತುಂಬಾ ಜನ ಹೇಳ್ತಾ ಇದ್ರು ಆ ಕೈಲಾಸ ಬರ್ಬೇಕಾದ್ರೆ ನಿಜವಾಗ್ಲೂ ಕೈಲಾಸದಲ್ಲೇ ಎಲ್ಲ ಇದಾರೇನೋ ಇವರೆಲ್ಲ ಅನ್ನೋ ತರ ವಿಜುವಲ್ ಎಫೆಕ್ಟ್ಸ್ ಬರ್ತಾ ಇದೆ. ತುಂಬಾ ಅದ್ಭುತವಾಗಿದೆ ಸರ್, ಗ್ರಾಫಿಕ್ಸ್ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಾನೇ ಆ ಮಾತು ಹೇಳ್ಬಾರ್ದು, ನಾನು ಇದುವರೆಗೂ ಮಾಡಿರೋದ್ರಲ್ಲಿ ಗ್ರಾಫಿಕ್ಸ್ ಇದು ನಂಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಐ ಶುಡ್ ಥ್ಯಾಂಕ್ ಟು ಆಲ್ ಮೇಡಮ್, ಈ ಟೀಮ್ಗೆ ಮತ್ತು ನನಗೆ ವಿಶೇಷವಾಗಿ ಅವಕಾಶ ಮಾಡಿಕೊಟ್ಟಂತ ಪ್ರೊಡ್ಯೂಸರ್ಸ್ ಮತ್ತು ಚಾನೆಲ್ಗೆ, ನಾನು ಸುವರ್ಣ ಚಾನೆಲ್ಗೆ ನಾನು ವಿಶೇಷವಾಗಿ ಥ್ಯಾಂಕ್ಸ್. ಸರ್ ಇನ್ನೊಂದು ಲಾಸ್ಟ್ ಕ್ವೆಶನ್ ಸರ್, ತುಂಬಾ ಜನ ಇದನ್ನ ಡಬ್ಬಿಂಗ್ ಸೀರಿಯಲ್ ಅಥವಾ ರೀಮೇಕ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಸೊ ಒಂದು ಅಪ್ಪಟ ಕನ್ನಡದ ಧಾರಾವಾಹಿ ಅನ್ನೋದು ನಮಗ್ ಗೊತ್ತು, ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್ ಒಂದು ಏನೇ ನೀವು ಮಾಡಕ್ ಹೋದ್ರು ಒಂದ್ ಒಳ್ಳೇದು ಒಂದ್ ಕೆಟ್ಟದ್ದು ಅಂತ ಇದ್ದೇ ಇರುತ್ತೆ. ಸೊ ದಿಸ್ ಇಸ್ ಎ ಕಾಂಪಿಟೇಟಿವ್ ವರ್ಲ್ಡ್. ನೀವು ಪ್ರತಿಯೊಬ್ಬರನ್ನು ತೃಪ್ತಿ ಪಡಿಸಕ್ಕೂ ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೂ ನಾವು ಒಳ್ಳೆಯವರು ಅಂತ ಹೇಳಕ್ ಆಗಲ್ಲ, ಅಥವಾ ನಾವು ಪ್ರತಿಯೊಬ್ಬರಿಗೂ ನಾವು ಕೆಟ್ಟವರು ಅಂತಾನು ಹೇಳಕ್ ಸಾಧ್ಯ ಇಲ್ಲ. ಒಳ್ಳೆ ತಗೊಳ್ಳೋದು ಇರ್ತಾರೆ, ಕೆಟ್ಟ ತಗೊಳ್ಳೋದು ಇರ್ತಾರೆ. ಬಟ್ ನಾನು ಈ ಶ್ರೀದೇವಿ ಮಹಾತ್ಮೆಯ ವೀಕ್ಷಕರಿಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಯಾರ್ಯಾರು ನೀವು ನೋಡಿ ಈಗ ಈ ಸೀರಿಯಲ್ ನ ಈಗ ಆಲ್ರೆಡಿ ಹಾರೈಸ್ತಾ ಇದ್ದೀರೋ,
ದಯಮಾಡಿ ನಿಮ್ಮ ಮುಖಾಂತರ ಇನ್ನ 10 ಜನಕ್ಕೆ ಅದು ಯಾರು ನೋಡದೇ ಇರೋಂಥವ್ರು ನಿಮ್ ಸಂಪರ್ಕದಲ್ಲಿದ್ದಾರೋ ಅವ್ರಿಗೆ ನೋಡಿ ಅನ್ನೋ ಮೆಸೇಜ್ ಅನ್ನ ನೀವು ಕೊಡೋ ಮುಖಾಂತರ ಇಂಥ ಸೀರಿಯಲ್ಗಳಿಗೆ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಈ ಧಾರಾವಾಹಿಗೆ ಮತ್ತು ನಮ್ಮೆಲ್ಲರ ಶ್ರಮಕ್ಕೆ ಒಂದ್ ಬೆಲೆ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ ಜೊತೆ ಮಾತಾಡಿ ತುಂಬಾ ತುಂಬಾ ಖುಷಿ ಆಯ್ತು. ಅದು ಈ ಒಂದು ಗೆಟಪ್ ಅಲ್ಲಿ ಮಾತಾಡಿದ್ ನನಗೇನೆ ಒಂಥರ ಫೀಲಿಂಗ್ ಗುಡ್ ಅಂತ ಹೇಳ್ತಾರೆ, ಬ್ಲೆಸ್ಡ್ ಅಂತ ಹೇಳ್ತಾರಲ್ಲ, ಆ ತರ ಅನಿಸ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಎಂತ ಒಂದು ಅದ್ಭುತವಾದಂತ ಪಾತ್ರ, ಅದ್ಭುತವಾದಂತ ಸೀರಿಯಲ್, ಅದ್ಭುತವಾದಂತ ತಂಡ. ಸೊ ಶ್ರೀದೇವಿ ಮಹಾತ್ಮೆಯನ್ನ ತಪ್ಪದೆ ವೀಕ್ಷಣೆ ಮಾಡಿ ಒಂದು ಒಳ್ಳೆ ಮನರಂಜನೆ ಜೊತೆಗೆ ಸಾಕಷ್ಟು ಕಥೆಗಳನ್ನ ತಿಳ್ಕೊಳ್ಳೋ ಅವಕಾಶ ಇದೆ. ಇದಾಗಿತ್ತು ನಟ ಅರ್ಜುನ್ ರಮೇಶ್ ಅವರ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.